ಹೌದು ಇನ್ನು 10 ಸಲ ಕೇವಲ ಆಂಧ್ರದ ಒಂದೇ ಒಂದು ಚರ್ಚ್ ಪ್ರೊಟೆಸ್ಟೆಂಟ್ ಚರ್ಚ್ ಲುಥರನ್ ಚರ್ಚ್ ಅಂತಕ್ಕಂಥದ್ದು ಅದು ವೆಬ್ಸೈಟ್ ಅಲ್ಲಿ ಹೇಳುತ್ತೆ 30 ಲಕ್ಷ ಮೆಂಬರ್ಸ್ ಇದ್ದಾರೆ ನಮ್ಗೆ ಅಂತೇಳಿ. ಅಲ್ಲಿನ ಪಾಪ್ಯುಲೇಷನ್ 5.5 ಲಕ್ಷ 5.5 ಕೋಟಿ ಅಂದ್ರೆ 7% ಒಂದೇ ಒಂದು ಚರ್ಚ್ಗೆ ಮೆಂಬರ್ ಆಗಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಕನ್ವರ್ಷನ್ ಆಗಿರ್ಬೇಕು? 26 ಮಾರ್ಚ್ 26 ಮೇ 2020ರಲ್ಲಿ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಯಾರು ಜಗನ್ಮೋಹನ್ ರೆಡ್ಡಿ ಅವರು. ಏನು ಪ್ರೀಸ್ಟ್ಗಳು 33,000 ಜನಕ್ಕೆ ನಾವು ಹಣಕಾಸು ಕೊಡ್ತೀವಿ, 29,841 ಪ್ಯಾಸ್ಟರ್ಗಳಿಗೆ. ಅದರ ಅರ್ಥ ಏನು? ಹಿಂದೂಗಳ ಪುರೋಹಿತರು ಎಷ್ಟಿದ್ದಾರೆ ಅಷ್ಟೇನೇ ಪಾಸ್ಟರ್ಗಳು ಇದ್ದಾರೆ ಅಂತೇಳಿ. ಅದರ ಅರ್ಥ ಏನು? ಕನ್ವರ್ಷನ್ ಆ ಮಟ್ಟದಲ್ಲಿ ರ್ಯಾಂಪೆಂಟ್ ಆಗಿ ನಡೀತಿದೆ ಅಂತ. ಇದಕ್ಕೆಲ್ಲ ಮೂಲ ಬೀಜವನ್ನು ಹಾಕಿದ್ದು ಇದೇ ಸೋನಿಯಾ ಗಾಂಧಿ UPA ಸರ್ಕಾರ 2004ರಲ್ಲಿ ಹಾಕಿದ್ದು. ಇವತ್ತು ಹೆಮ್ಮರವಾಗಿ ಬರೆದು ನಿಂತಿದೆ. ಇವತ್ತು ಕೂಡ ಆ ರಾಹುಲ್ ಗಾಂಧಿ ಹಿಂದೂ ದ್ರೋಹಿ ರಾಹುಲ್ ಬಾಯಲ್ಲಿ ಏನೇನು ಬರ್ತಿದೆ ಅದೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆ ಇಲ್ಲಿ. ಚಂದ್ರಶೇಖರ್ ಅವರೇ, ನೀವು ನಿಮ್ಮ ಮಾತನ್ನ ಎಷ್ಟು ತಾಳ್ಮೆಯಿಂದ ರಜಾಕ್ ಅವ್ರು ಕೇಳಿಸ್ಕೊಂಡ್ರು ನೀವು ಅಷ್ಟೇ ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕು. ರಜಾಕ್ ಅವ್ರ ರಿಯಾಕ್ಷನ್ ಆದ್ಮೇಲೆ ನಾನು ನಾಗೇಂದ್ರ ಸರಿಗೆ ಬರ್ತೀನಿ. ರಜಾಕ್ ಅವರೇ, ಸರ್ಕಾರಗಳು ಬೋರ್ಡ್ಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಎಷ್ಟು ಪಾತ್ರ ನಿರ್ವಹಿಸುತ್ತೆ ಹೊಸದಾಗಿ ನಾವೇನಾದ್ರೂ ತಿಳ್ಕೊಳ್ಬೇಕಾ? ನೀವು ಹೇಳ್ತೀರಿ TTD ನಿರ್ವಹಣೆ ತಂದಿರೋದು ತುಪ್ಪ ಕೊಟ್ಟಿರೋದು ಹಿಂದೂಗಳು, ಬಟ್ ಅಲ್ಲಿ ನಿರ್ವಹಣೆ ಅನ್ನೋದ್ರಲ್ಲಿ ಸರ್ಕಾರದ ಪಾತ್ರ, ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನ ವಿಶೇಷವಾಗಿ ವಿವರಿಸಬೇಕಾ? ವೀಕ್ಷಕರನ್ನ ದಡ್ರ ಮೇಡಮ್, ಪಾತ್ರ ಯಾರದೇ ಆಗಿರಲಿ ಮೇಡಮ್, ನಾನೊಂದು ಆಹಾರವನ್ನ ಸೇವನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಏನ್ ತಿಂತಾ ಇದ್ದೀನಿ, ಅದ್ರಲ್ಲಿ ಏನ್ ಮಿಕ್ಸ್ ಆಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಇದು ಕೇವಲ ಒಬ್ಬ ಇಬ್ಬರಲ್ಲ ಮೇಡಮ್ ತಗೊಂಡೋಗೋದು. ಒಂದು ದಿನಕ್ಕೆ 1 ಲಕ್ಷ ಜನ ಬರ್ತಾರೆ ಅಲ್ಲಿಗೆ ಅಂತ ಒಂದು ಮಾಹಿತಿ. 500 ಕೋಟಿ ರೂಪಾಯಿ ಅದು ಒಂದು ವರ್ಷಕ್ಕೆ ಅದರ ಇನ್ಕಮ್ ಅಂತ ಗೊತ್ತಾಗ್ತಾ ಇದೆ. ಇವಾಗ ಇಷ್ಟಿರೋದ್ರಲ್ಲಿ 1 ಲಕ್ಷ ಜನ ತಗೊಂಡು ಹೋಗ್ತಿರೋದು. ಒಂದು ಟೆಸ್ಟಿಂಗ್ ಅಥಾರಿಟಿ ಅನ್ನೋದು ಇರ್ಲಿಲ್ವಾ ಅಲ್ಲಿಗೆ? ಇದಕ್ಕೆ ಯಾರು ಕಾರಣ ಅಂದ್ರೆ ಇದಕ್ಕೂ ರಾಹುಲ್ ಗಾಂಧಿ ಕಾರಣನಾ? ಇಲ್ಲಿ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಸರ್ಕಾರ ಇಟ್ಕೊಬೇಕಾ ಇಲ್ಲ ದೇವಸ್ಥಾನಕ್ಕೆ ಬಿಟ್ಬಿಡ್ಬೇಕಾ ಅಂತ ನೀವು ಪ್ರಶ್ನೆ ಕೇಳ್ತಿದ್ರಲ್ಲ. ಒಂದು ದೇವಸ್ಥಾನ ಅತಿ ಶ್ರೀಮಂತ ದೇವಸ್ಥಾನ ಈ ದೇಶದ್ದಲ್ಲ, ವಿಶ್ವದ್ದು. ಇಷ್ಟೊಂದು ದೇಣಿಗೆ ಯಾವ ದೇವಸ್ಥಾನಕ್ಕೂ ಸಿಗಲ್ಲ. ಅಷ್ಟೊಂದು ಇಟ್ಕೊಂಡು ಕೂಡ ನೀವು ಇಷ್ಟೊಂದು ಭಕ್ತರಿಗೆ ಕೊಡ್ತಿರುವ ಲಡ್ಡು ಅದ್ರಲ್ಲಿ ಏನ್ ಮಿಕ್ಸ್ ಆಗ್ತಿದೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ವಿಷಯ ಅಲ್ಲಿಂದ ಪ್ರಾರಂಭ ಆಯ್ತು. ರಜಾಕ್ ಅವರೇ, ನಿಮ್ಗೆ ಪ್ರಶ್ನೆ ಬಹಳ ಕರೆಕ್ಟ್ ಆಗಿ ಅಲ್ಲಲ್ಲ ಕನೆಕ್ಷನ್ ಹೆಂಗೆ ಅನ್ನೋದನ್ನ ಬಹಳ ಸಿಂಪಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ರಜಾಕ್ ಅವರೇ. ವಿಷಯ ಎಲ್ಲಿಂದ ಪ್ರಾರಂಭವಾಯ್ತು? ನೀವೇ ಹೇಳ್ದಂಗೆ ವಿಶ್ವದ ಅತ್ಯಂತ ಶ್ರೀಮಂತ ದೇವಸ್ಥಾನಕ್ಕೆ ಬೇಕಾಗಿರೋ ತುಪ್ಪದಲ್ಲೂ ಕೂಡ ಕಡಿಮೆ ದುಡ್ಡಿಗೆ ಯಾರು ಕೊಡ್ತಾರೆ? ಇಂಥ ಚಿಂತನೆ ಬರೋದು ಯಾರಿಗೆ? ಎಂತ ಸರ್ಕಾರಗಳಿಗೆ ಬರೋದು? ಶ್ರದ್ಧೆ ತಿರುಪತಿ ತಿಮ್ಮಪ್ಪನ ಮೇಲೆ, ಆ ಕೇಂದ್ರದ ಮೇಲೆ ಶ್ರದ್ಧೆ ಇರುವ ಸರ್ಕಾರಗಳು ಅಲ್ಲಿ ವ್ಯಾಪಾರದ ಬಗ್ಗೆ ಚಿಂತನೆ ಮಾಡುತ್ತಾ? ಇದನ್ನು ಕೂಡ ಬೇಸಿಕ್ ಕಾಮನ್ ಸೆನ್ಸ್ ಇರೋ ಪ್ರಶ್ನೆ ರಜಾಕ್ ಅವರೇ. ನೀವು ಉತ್ತರ ಕೊಡಿ, ಆದ್ಮೇಲೆ ನಾಗೇಂದ್ರ ಸರ್ ಹೇಳ್ತಾರೆ. ಪ್ರಸಾದವನ್ನ ಫ್ರೀ ಆಗಿ ಹಂಚೋದಲ್ಲ, ಅದಕ್ಕೂ ದುಡ್ಡು ಕಟ್ಬಿಟ್ಟೆ ತಗೊಂಡ್ಬರೋದು ಪ್ರಸಾದ. ಅದಕ್ಕೆ ನಾನು ಕೇಳ್ತಿರೋದು, ನೀವು 5 ರೂಪಾಯಿ ಜಾಸ್ತಿ ತಗೋಬೇಕಾಗಿತ್ತು, ಆದ್ರೆ ತುಪ್ಪ ಎಲ್ಲಿಂದ ಬರ್ತಾ ಇದೆ? ಹೌದು ಮೇಡಮ್, ನಾವು ಕಾಸು ಕೊಟ್ಟೆ ಮೇಡಮ್, ಲಡ್ಡು ಎಲ್ಲಿ ತಯಾರಾಗುತ್ತೆ? ಇರ್ರಿ ಒಂದು ನಿಮಿಷ, ನಾನು ಕಾಸು ಕೊಟ್ಟು ಸರ್ಟಿಫಿಕೇಟ್ ಇಲ್ಲ. ಅಬ್ಜೆಕ್ಷನ್ ಮಿಸ್ಯೂಸ್ ಮಾಡ್ಕೊಂಡು ಇವತ್ತು ಈ ತರ ನಿಮ್ಮ ಪಾಯಿಂಟ್ ತಗೊಂಡಿದ್ದೀವಿ. ಮುಕ್ಸಿ ರಜಾಕ್ ಅವರೇ ಮುಗಿಸಬೇಕು, ಬೇಗ ಮುಗಿಸಿ. ನಿಮ್ಗೆ ಮುಕ್ಸಿ ರಜಾಕ್ ಅವರು ಮುಕ್ಸಿ ರಜಾಕ್ ಅವರು ಮಾತಾಡ್ತಾ ಇರೋದು ಇವತ್ತು ದೇವಸ್ಥಾನದ ಮಾಹಿತಿ ಭವ್ಯ ಅವರೇ, ಚಂದ್ರಶೇಖರ್ ಅವರೇ, ನೀವಿಬ್ರು ಮಾತನಾಡಿದ್ದನ್ನ ಕೇಳಿಸ್ಕೊಂಡಿದ್ದೀವಿ. 30 ಸೆಕೆಂಡ್ ಟೈಮ್ ಹಾಕಿ ರಜಾಕ್ ಅವರು ಮುಗಿಸ್ತಾರೆ. ಅದಾದ್ಮೇಲೆ 1.5 ನಿಮಿಷ ನಾಗೇಂದ್ರ ಅವರು ಹೇಳಿ. ರಜಾಕ್ ಅವರೇ ಮುಗಿಸಿಬೇಕು. ಮೇಡಮ್, ತಿರುಪತಿ ದೇವಸ್ಥಾನದಲ್ಲಿ ಇದೇ ಲಡ್ಡು ತಯಾರಾಗುತ್ತೆ, ಪ್ರಸಾದ. ಅದನ್ನ ಕಾಸು ಕೊಟ್ಟು ತಗೊಬಂದಿದೀವಿ. ನೀವು ಯಾರಿಗೆ ಫ್ರೀ ಕೊಡ್ತೀರಾ ಭಕ್ತರಿಗೆ? ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಕಾಸು ಕೊಟ್ಟು ತಗೋಬರ್ಬೇಕಂದ್ರೆ ಅದೇನು ಸ್ಪೆಷಲ್ ಪ್ರಿಪರೇಷನ್? ಸೇಮ್ ಪ್ರಿಪರೇಷನ್ ಕಾಸು ಕೊಟ್ಟೆ ತಗೊಬಂದಿರೋದು. ಎಕ್ಸ್ಟ್ರಾ ಕಾಸು ತಗೊಬೇಕಾಗಿತ್ತು, ಆದ್ರೆ ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಾಗಿತ್ತು. ತಪ್ಪು ನಿಮ್ದು ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂದ್ರೆ ಏನು ಅರ್ಥ? ಅರೆ ಹಿಂದೂಗಳ ಸಪ್ಲೈ ಮಾಡಿದ ಹಿಂದೂಗಳು ರಿಪೋರ್ಟ್ ಬಂತಲ್ಲ.
ನಾಗೇಂದ್ರ ಸರ್ Report ಬಂದ್ಮೇಲೆ ಅವ್ರು ಹೆಚ್ಚಾಗಿಲ್ಲ. ಆಯ್ತು, ನೀವು ಮುಗಿಸಿದಿರಿ, ಇವಾಗ ಬೇರೆಯವ್ರು ಅದು ಸವಾಲ್ ಕೇಳ್ಬಾರ್ದಾ? ನಾಗೇಂದ್ರ ಸರ್, ನಾನು ಕಾರ್ಯಕ್ರಮದ ಶುರುವಲ್ಲೇ ಕೇಳಿದೆ, ತಪ್ಪು ಹಿಂದೂಗಳದ್ದೇ. ಏನಾದ್ರೂ ಕೂಡ ನಾವು ಜಾತ್ಯತೀತ ತತ್ವಕ್ಕೆ, ಇರಿ ರಜಾಕ್ ಅವರೇ, ನಿಮ್ಮ ಮಾತು ಮುಗ್ದಿದೆ. ಜಾತ್ಯತೀತತೆಗೆ ನಾವು ಅವಕಾಶ ಕೊಡಬೇಕು. ಬೇರೆ ಧರ್ಮದವ್ರು ಏನೇ ಮಾಡಿದ್ರು ಕೂಡ ಸಹಿಸ್ಕೊಳ್ಬೇಕು. ಸರ್ಕಾರದ ಭಾಗವಾಗಿರುವವರು ಬೇರೆ ಧರ್ಮಕ್ಕೆ ಅವಕಾಶವನ್ನ ಕೊಡೋದಕ್ಕೋಸ್ಕರ ನಮ್ಮ ಮೇಲೆ ಏನೇ ನಿಯಮ ಹೇರಿದ್ರು ಕೂಡ ನಾವು ಸುಮ್ಮನೆ ಇರ್ತೀವಿ. ತಪ್ಪು ಹಿಂದೂಗಳದ್ದೇ, ತಪ್ಪು ಹಿಂದೂಗಳದ್ದೇ. ಬೇರೆಯವ್ರು ಇಲ್ದಂಗೆ ಬೀದಿಗಿಳಿತಿಲ್ಲ ನಾವು. ಸಭ್ಯತೆ, ಕಾನೂನು, ಸುವ್ಯವಸ್ಥೆ, ಮರ್ಯಾದೆ ಕೊಡ್ತಿದೀವಿ. ತಪ್ಪು ಹಿಂದೂಗಳದ್ದು. ಮೇಡಮ್, ಇಲ್ಲಿ ನಡೆದ ಅಬ್ದುಲ್ ರಜಾಕ್ ಅವರಿಗೆ ಸ್ಪಷ್ಟವಾದಂತ ಉತ್ತರ ಕೊಡ್ತಾ ಇದ್ದೀನಿ. ದಯಮಾಡಿ ಅವ್ರು ಕ್ಲೀನಾಗಿ ಕೇಳಿಸ್ಕೋಬೇಕು. 1 ನಿಮಿಷದಲ್ಲಿ, ನಾನು ಹುಟ್ಟಕ್ಕಿಂತ ಮೊದಲಿಂದ ಕೂಡ ತಿರುಪತಿಯಲ್ಲಿ ಲಡ್ಡು ಬರ್ತಿತ್ತು. ಇಲ್ಲಿ ದುಡ್ಡಿನ ಪ್ರಶ್ನೆ ಬಂದಿಲ್ಲ. ಯಾವುದೇ ಕಾರಣಕ್ಕೂ ಅದರಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ವಿಷಯದಲ್ಲಿ ಯಾವ ಒಂದು ಜಗನ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಭಕ್ತರುಗಳು ಕಂಪ್ಲೇಂಟ್ ಮಾಡಿದ್ರು, ಲಡ್ಡೂಲಿ ಡಿಫಾಲ್ಟ್ ಇದೆ ಅಂತ ಹೇಳಿ. ಆವಾಗ ಇವರು ಯಾವ ಒಂದು ಕಂಪನಿಗಳಿಗೆ ಟೆಂಡರ್ ಕೊಟ್ಟಿದ್ದಾರೆ, ಅವರು ಕ್ವಾಲಿಟಿ ಚೆಕಪ್ನ ಯಾವುದೋ 3ನೇ ಒಂದು ಕ್ವಾಲಿಟಿ ಚೆಕಪ್ ಕಂಪನಿ ಕೊಡ್ತಾರೆ. ಯಾವ ಒಂದು ಐಡೆಂಟಿಫೈ ಆಗಿರ್ತಕ್ಕಂಥ ಕಂಪನಿ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಇತ್ತು. ಅವ್ರು ಯಾರು, ನೀವು ಇನ್ನೂ ಒಂದು ದುರಂತ ಹೇಳಬೇಕು ಅಂತಂದ್ರೆ, ತಿರುಪತಿ ತಿಮ್ಮಪ್ಪನ ಎಲ್ಲಿಗೂ ತಗೊಂಡೋಗೋದಿಲ್ಲ. ಮದುವೆಗಳಿಗೆಲ್ಲ ಕಳಿಸೋ ಪದ್ಧತಿ ಕೊಡಿಸ್ಬಿಟ್ರು. ಅವ್ರ ಮನೆಗಳ ಮುಂದೆ ಸೆಟ್ ಹಾಕೋತಾರೆ ಎಲ್ಲ ಕಳ್ಸಿಕೊಟ್ಬಿಟ್ರು. ಅಲ್ಲಿ ದೇವಸ್ಥಾನದ ಮೇಲ್ಗಡೆ ಯಾವ ಒಂದು ಕ್ರಿಶ್ಚಿಯನ್ ಶಿಲೆಗಳನ್ನ ಡಿಸೈನ್ ಮಾಡಕ್ ಶುರು ಮಾಡಿಬಿಟ್ರು. ಅಂದ್ರೆ ಇವರದ ಸರ್ಕಾರ ನಡೆಯುವಂತ ಸಂದರ್ಭದಲ್ಲಿ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ನಡೆದಿರ್ತಕ್ಕಂಥ ಸ್ಪಷ್ಟ ಅನ್ನೋದು ಭಕ್ತಾದಿಗಳು ಗೊತ್ತಾದ ಮೇಲೆ ಈ ವಿಚಾರ ಯಾವಾಗ ಹೊರಗಡೆ ಬಂತು, ಇದ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂದಾಗ ಈ ಟೆಸ್ಟ್ ಮಾಡಿದ್ದು ಗುಜರಾತಿಗೆ ಕಳಿಸಿದ್ದು. ಈ ಟೆಸ್ಟ್ ಮಾಡಿದಾಗ ಇದರಲ್ಲಿ ಇಷ್ಟಿಷ್ಟೆಲ್ಲ ಬೇರೆ ಬೇರೆ ಅಂಶಗಳೆಲ್ಲ ಪತ್ತೆ ಆದ ನಂತರ ಇದು ಯಾರ ಕಾಲದಲ್ಲಿ ಆಗಿದೆ ಅಂತಂದ್ರೆ ಜಗನ್ ಕಾಲದಲ್ಲಿ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಯಾಕೆ ಇವರು ಈ ಒಂದು ಸಂದರ್ಭದಲ್ಲಿ ಆಗಿದೆ ಅಂತಂದ್ರೆ ಅವರ ಒಂದು ಕ್ರಿಶ್ಚಿಯಾನಿಟಿ ಒಂದು ಇದರಲ್ಲಿ ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೂಗಳಿಗೆ ಆದ್ಯತೆ ಕೊಡಬಾರ್ದು ಅಂತಕ್ಕಂಥ ಒಂದು ನಿಗೂಢವಾದಂಥ ಒಂದು ಅಜೆಂಡಾ ಇಟ್ಕೊಂಡು ಮಾಡಿರ್ತಕ್ಕಂಥ ಸ್ಪಷ್ಟವಾಗಿ ಕಾಣುತ್ತೆ. ಇವಾಗಲೇ ಅದನ್ನೆಲ್ಲ ಕೂಡ 100 ಡೇಸ್ ಒಳಗಡೆ ತಿರುಪತಿಲಿ, ನಿನ್ನೆ ನಾನು ತಿರುಪತಿಯಿಂದ ಬಂದಿದ್ದೀನಿ ಮೇಡಮ್, ನಿನ್ನೆ ನಾನು ಪೂಜೆ ಮುಗಿಸ್ಕೊಂಡು ಬಂದಿದ್ದೀನಿ, ಕಂಪ್ಲೀಟ್ ನೋಡಿದ್ದೀನಿ ಎಲ್ಲ. ಒಂದು ಯಾರು ಅದು ಒಂದು ನಿಮಿಷ ಅರ್ಕೆ ಇದ್ರೆ ಮಾಡ್ಕೋತಾರೆ. ನಿನ್ನೆಯಿಂದ ನಡೀತಾ ಇರ್ತಕ್ಕಂಥ ಕೆಲಸಗಳು, ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಎಲ್ಲಾ ವಿಚಾರಗಳು ನೋಡಿದ್ರೆ ನೀವೇ ಖುದ್ದಾಗಿ ಹೋಗಿ ನೋಡ್ಕೊಂಬನ್ನಿ ಎಷ್ಟು ಲೋಪದೋಷಗಳಾಗಿತ್ತು ಅಂತಕ್ಕಂಥದ್ದು. ಇದು ಹಿಂದೂಗಳ ಮೇಲೆ ನಡೆದಿರ್ತಕ್ಕಂಥ ದಬ್ಬಾಳಿಕೆ ಅಂತಕ್ಕಂಥದ್ದು. ನನಗೆ ಪ್ಯಾನಲಿಸ್ಟ್ ಗಳಿದ್ದಾರೆ, ನಾನು ಇಲ್ಲಿ ಪ್ರಶ್ನೆ ಕೇಳಕ್ಕಿದ್ದೀನಿ, ಪ್ರಶ್ನೆ ಕೇಳಿಸ್ಕೊಳ್ಳೋಕಲ್ಲ. ಶ್ರೀಗಳೇ, ನಾವು ಶುರುವಿನಿಂದ ಈವರೆಗೂ ಕೂಡ ಚರ್ಚೆ ಮಾಡ್ತಿದ್ದೀವಿ ನೋಡಿ. ರಾಜಕಾರಣಿಗಳು ವೋಟ್ ಬ್ಯಾಂಕ್ ನ ದೃಷ್ಟಿಯಲ್ಲಿ ಜನರನ್ನ, ಧರ್ಮವನ್ನ, ಜಾತಿಯನ್ನ ಗಮನಿಸಿ ಇವತ್ತು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಸರಿ ಮಾಡಬೇಕು ಅಂತ ಹೊರಟರು ಕೂಡ ಮಾಡೋರು ಯಾರು ಹೊಣೆಗಾರಿಕೆ ಇದು? ರಾಜಕಾರಣಿಗಳನ್ನ ಭರವಸೆ ಇಟ್ಟು ಯಾವುದೋ ಒಂದು ಪಕ್ಷ ಸರಿ ಮಾಡುತ್ತೆ, ಇನ್ನೊಂದು ಯಾವುದೋ ಪಕ್ಷ ಉಲ್ಲಂಘನೆ ಮಾಡುತ್ತೆ, ಈ ವಿಶ್ವಾಸವನ್ನ ಇಟ್ಕೊಳ್ಳೋ ಪರಿಸ್ಥಿತಿಲಾದ್ರೂ ಜನರು ಅಂದ್ರೆ ಮತದಾರರು ಉಳಿದಿದ್ದೀವ ಅಂತ? ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ಮತದಾರರು ಕೂಡ ಅಂತಹ ನಂಬಿಕೆಯನ್ನ ಯಾರು ಉಳಿಸಿಕೊಳ್ಳಿಲ್ಲ ಆಗಿರುವುದರಿಂದ ಈಗ ಒಂದು ಏನಾಗಿದೆ ಅಂತಂದ್ರೆ, ಕೇಂದ್ರದಲ್ಲಿರುವಂತಹ ಸರ್ಕಾರ ತುಂಬಾ ಕ್ಷೇಮವನ್ನ ಅನುಸರಿಸ್ತಾ ಇರುವುದರಿಂದ ಅಲ್ಲಿರುವಂತಹ ಆರೋಗ್ಯ ಮಂತ್ರಿಗಳು ಒಂದು ನೋಟನ್ನ ಕೇಳಿಕೊಂಡು ತಕ್ಷಣ ನಾವೇ ತನಿಖೆ ಮಾಡ್ತೇವೆ ಅಂತ ಒಂದು ಸಹಜ ಭಾವದಿಂದ ಉತ್ತರ ಕೊಟ್ಟಿದ್ದಾರೆ. ಅಂತಹ ಒಂದು ನೆಮ್ಮದಿಯಿಂದ ನಾವಿದ್ದೇವೆ. ಆದ್ರೆ ಅಲ್ಲಿ ನಡೆದಂತಹ ಅನಾಹುತಗಳನ್ನ ನೋಡಿದ್ರೆ, ಅಲ್ಲಿ ನಡೆದಿರುವಂತಹ ಪರಿಸ್ಥಿತಿಯನ್ನ ನೋಡಿದ್ರೆ, ಆಗ ಹೇಳ್ತಾರಲ್ಲ ಅವರು, ಜಗನ್ನ ಮಾಮ ಸುಬ್ಬಾರೆಡ್ಡಿ, ಆ ಸುಬ್ಬಾರೆಡ್ಡಿ ಕ್ರಿಪ್ಟೋ ಕ್ರಿಶ್ಚಿಯನ್ ಅನ್ನೋದು ಜಗತ್ತಿಗೆ ಗೊತ್ತಿತ್ತು, ಅದು ಜಗಜ್ಜಾಹಿರ. ಆ ವ್ಯಕ್ತಿಯನ್ನ ತಂದು ಕೂರಿಸಿದ ಮೇಲೆ ಇಂತಹ ಅವಾಂತರಗಳು, ಇಂತಹ ಅನಾಹುತಗಳು ನಡೆದು ಹೋಯ್ತು. ಎಲ್ಲಿವರೆಗೆ ಅಂದ್ರೆ, ಅಲ್ಲಿ ಬಟ್ಟೆ ಹಾಕಿ ಲಡ್ಡು ಮಾಡುವ ಹಾಗಿಲ್ಲ, ಬಟ್ಟೆ ಹಾಕಿ ಲಡ್ಡನ್ನ ತುಂಬಿಸುವ ಹಾಗಿಲ್ಲ. ಆ ನಿಯಮವನ್ನ ಗಾಳಿಗೆ ತೂರಿ ಎಲ್ಲ ಬಟ್ಟೆಗಳನ್ನ ಹಾಕಿಕೊಂಡ ಜನಗಳನ್ನ ತಂದು ಒಳಗೆ ಸೇರಿಸಿದ. ಆದ್ರೆ ಅಲ್ಲಿ ಅರ್ಚಕರಾಗಿರ್ತಕ್ಕಂಥ ರಮಣ ದೀಕ್ಷಿತರು ಪದೇ ಇದನ್ನ ಉಲ್ಲೇಖ ಮಾಡ್ತಾರೆ. ಎಲ್ಲಿವರೆಗೆ ಅಂದ್ರೆ ದೇವರ ನೈವೇದ್ಯ ಕೂಡ ಹಾಳಾಗ್ತಾ ಇದೆ ಎನ್ನುವುದನ್ನ ಉಲ್ಲೇಖ ಮಾಡ್ತಾರೆ. ಅವ ಜಗನ್ ಸರ್ಕಾರ ಎಲ್ಲಿವರೆಗೆ, ಆ ಸುಬ್ಬಾರೆಡ್ಡಿ ಎಲ್ಲಿವರೆಗೆ ಕ್ರಿಮಿಯಾಗಿದ್ದ ಅಂತಂದ್ರೆ ಅದನ್ನ ಯಾವುದನ್ನು ತಲೆಗೆ ತಗೊಳ್ಳಲ್ಲ. ಇವತ್ತು ಅವನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಕೇಳ್ಕೊಳ್ಳಿ. ಅವನು ಹೇಳ್ತಾನೆ, ನಾನು ಕುಟುಂಬ ಸಮೇತ ಬಂದು ಪ್ರಮಾಣ ಮಾಡ್ತೇನೆ ಅಂತ ಹೇಳ್ತಾನಲ್ಲ, ಅದನ್ನ ಈ ಹಿಂದೆ ಹೇಳ್ಬೇಕಿತ್ತು. ರಮಣ ದೀಕ್ಷಿತರು ಹೇಳಿದ್ರು, ನಿನ್ಗೆ ತಾಕತ್ತಿದೆಯಾ ಬಾ ನನ್ನ ಸ್ವಾಮಿ ಎದುರು ನಿಂತು ಪ್ರಮಾಣ ಮಾಡು. ಅವರನ್ನ ಕಾರಣ ಇಲ್ಲದೆ ಹೊರಗೆ ಹಾಕಿದ್ರು. ಆಮೇಲೆ ಅವರು ತನ್ನಷ್ಟಕ್ಕೆ ಹೊರಗೆ ಹೋಗಿದ್ರು. ಇಂತಹ ವಿವಾದಗಳು ಇವತ್ತು ನಿನ್ನೆಯಿಂದ ನಡೆದದ್ದಲ್ಲ. ಸುಮಾರು 2 ಅವಧಿಯಲ್ಲಿ ಜಗನ್ ಸರ್ಕಾರ ಇತ್ತು.
ಎರಡೂ ಅವಧಿಯಲ್ಲೂ ಕೂಡ ಜಗನ್ ಸರ್ಕಾರ ತಿರುಪತಿ ತಿಮ್ಮಪ್ಪನಿಗೆ ಮಾತ್ರ ಮೋಸ ಮಾಡಿರೋದಲ್ಲ, ಇಡೀ ವಿಶ್ವಕ್ಕೆ ಮೋಸ ಮಾಡಿದ್ದಾನೆ. ಚಿಕ್ಕದೊಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ ನಂತರ ರಿಪಬ್ಲಿಕ್ ಕನ್ನಡ ಇವತ್ತಿನಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮ